ಊರವರೆಲ್ಲ ನಮ್ಮನ್ನ ರಾಮ ಲಕ್ಷ್ಮಣ ಅಂತಿದ್ರು. ಆ ಲಕ್ಷ್ಮಣ ಆಸ್ತಿ ಪಾಸ್ತಿನೆಲ್ಲ ಬಿಟ್ಟು ಅಣ್ಣನ ಜೊತೆ 14 ವರ್ಷ ವನವಾಸಕ್ಕೆ ಹೋದ. ಈ ಲಕ್ಷ್ಮಣ ಅಣ್ಣನ ಆಸ್ತಿನೇ ಹೊಡಿತಾವನೆ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ನಿನ್ಮೇಲೆ ಆಣೆ, ನಾನು ಅಂತ ಕೆಲಸ ಮಾಡಿಲ್ಲ. ನನಗೆ ಗೊತ್ತು ಕಣೋ, ನೀನ್ ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಇಲ್ಲಮ್ಮ, ನನ್ನ ಯಾರು ನಂಬಲ್ಲ. ಗೀತಾ, ನೀನಾದ್ರೂ ನಂಬ್ತೀಯಾ? ಖಂಡಿತ ನಂಬ್ತೀವಿ. ನೀವೇನು ಅಂತ ನಮ್ಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರುತ್ತೆ ಹೇಳಿ? ನಿನಗೆ ನನ್ನ ಗಂಡ, ನಿನಗೆ ನನ್ನ ಮಗ, ಅದಕ್ಕೆ ನನ್ನ ನಂಬ್ತಾ ಇದ್ದೀರ. ಆದ್ರೆ ಬೇರೆಯವ್ರ ದೃಷ್ಟಿಲಿ ನಾನು ಆಸ್ತಿ ಹೊಡೆದಿದ್ದೀನಿ. ಇಂಥ ಕೆಲಸ ನಾನು ಮಾಡಿಲ್ಲಮ್ಮ. ಅದನ್ನ ಹೇಗೆ ಪ್ರೂವ್ ಮಾಡ್ಲಿ? ನೀನ್ ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ ಕಣೋ. ಸತ್ಯ ಇವತ್ತಲ್ಲ ನಾಳೆ ಎಲ್ರಿಗೂ. ಇಲ್ಲಮ್ಮ, ಬೇರೆಯವರು ಸುಳ್ಳು ಪದೇ ಪದೇ ಹೇಳ್ತಾ ಇದ್ರೆ ಜನ ಅದನ್ನೇ ಸತ್ಯ ಅಂತ ನಂಬ್ತಾರೆ. ನನ್ನ ಮೋಸಗಾರ ಅಂತ ಅಂದ್ರೂ ಆಶ್ಚರ್ಯ ಇಲ್ಲ. ಒಂದೇ ವಂಶದವ್ರು ನೀವು, ಆದ್ರೆ ಸ್ವಭಾವದಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಅಂತ. ಒಂದೇ ಹೊಟ್ಟೆಲ್ ಹುಟ್ಟಿದ ಮಕ್ಕಳೇ ಒಂದೇ ತರ ಇರಲ್ಲ, ಇನ್ ದಾಯಾದಿಗಳು ಒಂದೇ ತರ ಇರಕ್ಕಾಗತ್ತಾ? ನಿಮ್ ತದ್ವಿರುದ್ಧ ಲಕ್ಕಿ. ಆದ್ರೆ ಏನ್ ಬಂತಮ್ಮ, ಇಷ್ಟು ದಿನ ಸುಳ್ವೆ ಕೊಡ್ದಾಗ ಹೇಗ್ ನಾಟಕ ಮಾಡಿದ್ರು. ದತ್ತಣ್ಣ ಅಂತ ಬಾಯಿ ತುಂಬಾ ಕರಿಯೋರು, ಅದಕ್ಕೆ ಇವ್ರು ಕರ್ಗೋಗಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರು. ಇವ್ರಿಗೇನೇ ಗೊತ್ತು, ಅವನ್ ಮನ್ಸಿನ ತುಂಬಾ ವಿಷ ತುಂಬಿಕೊಂಡಿದ್ದಾನೆ, ಆಸ್ತಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು ಅನ್ನೋದು. ನಾನೆಷ್ಟು ಬಡ್ಕೊಂಡೆ. ಯಾರಾದ್ರೂ ನನ್ ಮಾತು ಕೇಳಿದ್ರ? ಆ ಗೀತಾ ಮಳ್ಳಿ ತರ ಎಲ್ಲದಕ್ಕೂ ಕೋಲೆ ಬಸವ ತರ ತಲೆ ಅಲ್ಲಾಡ್ಸಿದ ತಕ್ಷಣ ಒಳ್ಳೆಯವಳಾಗಲ್ಲ ಅಂತ. ಆದ್ರೆ ಯಾರಾದ್ರೂ ನನ್ ಮಾತು ಕೇಳಿದ್ರ? ಇಲ್ಲ, ಅವಳು ಸೈಲೆಂಟ್ ಆಗಿದ್ದೆ ಎಲ್ಲ ಸಾಧಿಸ್ಕೊಂಡ್ಲು. ಗಂಡ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾನೆ, ಎಲ್ಲ ಆಸ್ತಿನ ಅವನ ಹೆಸರಲ್ಲೇ ಇದೆ. ರಾಣಿ ತರ ಇರ್ತಾಳೆ ಇನ್ನೋಳು. ತುಂಬಾ ಅನ್ಯಾಯ ಆಗಿದೆ ದತ್ತ ನಿಮ್ಗೆ. ನಿಮ್ ಬೆನ್ ಹಿಂದೆ ಇಷ್ಟೆಲ್ಲಾ ನಡೀತಾ ಇದ್ರು, ನಿಮ್ಗೆ ಸ್ವಲ್ಪನಾದ್ರೂ ಸುಳಿವೇ ಸಿಗ್ಲಿಲ್ವಲ್ಲ? ನೀವೆಷ್ಟು ಮುಗ್ಧರು ಅಂತ ಗೊತ್ತಾಗ್ತಾ ಇದೆ. ನಿಮಗ್ ಮೋಸ ಮಾಡೋದು ಎಷ್ಟು ಸುಲಭ ಅಂತ ಗೊತ್ತಾಯ್ತಾ? ಈಗ ಏನ್ ಮಾಡ್ತೀರಾ? ಅಷ್ಟ ಆಸ್ತಿನ ಬಿಟ್ಕೊಟ್ಟು ಕೈಯಲ್ಲಿ ಚಿಪ್ ಇಟ್ಕೊಂಡು ಭಿಕ್ಷೆ ಬೇಡಕ್ ಹೋಗೋಣ ಅಂತೀರಾ? ನಾನ್ ರೆಡಿ. ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆದ್ನಲ್ಲ, ನೀವೇನ್ ಹೇಳಿದ್ರು ನಾನು ಒಪ್ಕೋತೀನಿ. ಬಿಟ್ಬಿಡ್ತೀನಿ ಪಿಂಕಿ, ನನ್ ಮಗಳ ಜೀವನ ಬೀದಿಗೆ ಬಂದ್ಬಿಡಕ್ ನಾನು. ಆ ಮನೆ ಬಿಟ್ಟು ಇಲ್ಲಿಗೆ ಬಂದ್ಬಿಡಿ. ನನಗೂ ಒಂದ್ ಅಂಗ ಇಗ್ಲ ಮನೆ ಇದೆ, ಗಂಜಿ ಕುಡ್ಕೊಂಡಾದ್ರೂ ಜೀವನ ಮಾಡೋಣ. 4 ಮನೆ ಮುಸ್ರೆ ತಿಕ್ಕಿ ಆದ್ರೂ ನಿಮ್ಮನ್ ಸಾಕ್ತೀನಿ. ಸಂಖ್ಯೆ ದಿಬ್ಬದ ಹಿರಿ ಸೊಸೆ ನೀನ್ ಪುಣ್ಯ ಮಾಡಿದ್ದೆ ಅಂತ ಹಾಗೆ ಹೀಗೆ ಏನೇನೋ ಹೇಳ್ತಿದ್ದೆ. ಇದೇ ಪುಣ್ಯನಾ? ಹಾಗನ್ಬೇಡ ಕಣೆ ಪಿಂಕಿ, ದೇವ್ರಂತ ಗಂಡ, ನಿನ್ಗೇನೆ ಕಮ್ಮಿ ಆಗಿದೆ? ಸರಿ ಬಿಡು, ಎಲ್ಲ ಬಿಟ್ಕೊಟ್ಟು ನಾರ್ಮುಡಿ ಉಟ್ಕೊಂಡು ಗಂಡನ್ನು ಕರ್ಕೊಂಡ್ ಬಂದು ತವ್ರ ಮನೇಲಿ ಜಾಂಡ ಹುಡ್ತೀನಿ. ನಾನ್ ಹಣೆ ಬರ ನೋಡಿ ಊರವರೆಲ್ಲ ನಗ್ಲಿ. ಸಾಕು. ಈ ಕ್ಷಣಕ್ಕೆ ಅವ್ರು ನಂಬೋದು ಕಣೋ, ಆದ್ರೆ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದಾಗ ಇದೇ ಜನರು ನೀನು ಕೊಡೋ ಮರ್ಯಾದೆನ ಕೊಡ್ತಾರೆ. ಅಲ್ಲಿವರೆಗೂ ಎಲ್ಲರ ದೃಷ್ಟಿಲಿ ನಾನು ಮೋಸಗಾರನೇ ಅಲ್ವಮ್ಮ? ಇದನ್ನೇ ಪದೇ ಪದೇ ಮಾತಾಡ್ಕೊಂಡು ಕೊರಗ್ತಿದ್ರೆ ಪ್ರಯೋಜನ ಇಲ್ಲ. ಇದನ್ನ ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅನ್ನೋದು ಕಂಡುಹಿಡಿಬೇಕು. ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಆಸ್ತಿ ಹೊಡೆಯೋ ಪ್ಲಾನ್ ಇದ್ದಿದ್ರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ತಾ ಇದ್ರು, ಬಟ್ ನನ್ನ ಹೆಸರಿಗೆ ಯಾಕೆ ಮಾಡಿಸ್ತಾ ಇದ್ದಾರೆ ಅಂತ. ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಇಂಥ ಕೆಲಸ ಮಾಡಿರೋದು. ಯಾರು ಅಂತ ಗೊತ್ತಾಗಬೇಕು ಅಷ್ಟೇ. ಗೊತ್ತಾಗೋದು ಇರ್ಲಿ ಅಮ್ಮ. ಈ ಕೆಲಸ ನಾನು ಮಾಡಿದ್ದಾರೆ ಅಂತ ಎಲ್ಲರೂ ನಂಬಿದ್ದಾರೆ, ಆದರೆ ಅದು ಡೂಪ್ಲಿಕೇಟ್ ಅಂತ ನನಗೆ ಗೊತ್ತು. ಅಪ್ಪ ದೊಡ್ಡಪ್ಪ ಮಾಡಿಸಿದ್ದು ಒರಿಜಿನಲ್ ಕಾಪಿ ಇರಬೇಕಲ್ವಾ? ಆ ಪತ್ರ ನಾನು ಯಾವಾಗಲೂ ಎಲ್ಲಿಡ್ತೀನೋ ಅಲ್ಲೇ ಇಟ್ಟಿದ್ದೆ.
ಆದರೆ ಈ ಹೊಸ ಪತ್ರ ಅಲ್ಲಿಗೆ ಹೇಗೆ ಬಂತು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಮ್ಮ ಅದೆಲ್ಲಿಟ್ಟಿದೆ ಅಂತ ತೋರಿಸು. ಒರಿಜಿನಲ್ ಕಾಪಿ ಸಿಕ್ಕಿದ್ರೆ ಆ ಡೂಪ್ಲಿಕೇಟ್ ಕಾಪಿನ ಎಲ್ಲರ ಮುಂದೆ ಹರಿದು ಬಿಸಾಕ್ತೀನಿ. ಆಗ ನನ್ನ ನಂಬ್ತಾರೆ. ಹಾ ಬಾ. ಮತ್ತೇನ್ ಮಾಡ್ತೀಯಪ್ಪ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಹೇಳ್ದಂಗೆ ಮಾಡ್ತೀರಾ ದತ್ತ? ನಿಮಗೆ ನಿಜವಾಗ್ಲೂ ಸೇಡ್ ತೀರಿಸ್ಕೋಬೇಕು ಅನ್ನೋದೇ ಇರೋದಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆಸ್ತಿನೆಲ್ಲ ನುಂಗ್ ಹಾಕಿದ್ದಾರೆ ಅಂತ. ಆ ಕಂಪ್ಲೇಂಟ್ನೇ ಇಟ್ಕೊಂಡು ಅವ್ರನ್ನ ಕೋರ್ಟ್ಗೆ ಇಳಿಯೋಣ. ಆಸ್ತಿ ನೀವು 3 ಕಾಸು ನಿಮಗೆ ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಅವ್ರ ಮಾನ ಮರ್ಯಾದೆ ಬೀದಿ ಪಾಲಾಗಬೇಕು. ಇದಕ್ಕೆ ನೀವೇನಾದರೂ ಮಾಡಲೇಬೇಕು ದತ್ತ. ಹಾಗೆ ಮಾಡ್ತೀನಿ. ಹೀಗೆಲ್ಲ ಮಾಡಬೇಡಿ ಅಂತ ಹೇಳೋರು 1000 ಜನ ಇರ್ತಾರೆ. ಇದನ್ನೆಲ್ಲ ಸುಮ್ಮನೆ ಬಿಡ್ತಾ ಹೋದ್ರೆ ನಿಮ್ ತಮ್ಮ ಎಲ್ರಿಗೂ ಮೋಸ ಮಾಡೋದಕ್ಕೆ ದಾರಿ ದೀಪ ಆಗ್ತಾರೆ. ಅವನನ್ನ ನನ್ನ ತಮ್ಮ ಅಂತ ಹೇಳ್ಬೇಡ. ಹಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಎಲ್ಲ ಇದರಲ್ಲೇ ಇಟ್ಟಿದ್ದೆ ನೋಡು. ಇದೇನಮ್ಮ? ಇದೆ. ಇದರಲ್ಲಿ ನನಗೂ ದತ್ತನಿಗೂ ಸಮಾಪಾಲಿ ಇರೋ ಥರ ಇದೆಯಲ್ಲ. ಮತ್ತು ದತ್ತನ ಹತ್ರ ಇರೋದು ಯಾವುದು? ಅಮ್ಮ ಅದು ಡೂಪ್ಲಿಕೇಟ್, ಇದು ಒರಿಜಿನಲ್. ದತ್ತಣ್ಣನ ಹತ್ರನೂ ಇರೋ ಪತ್ರ ತಗೊಂಡ್ಬಂದು ಎರಡು ಜೊತೆಗಿಟ್ಟು ನೋಡಿದ್ರೆ ಯಾವ್ದು ಡೂಪ್ಲಿಕೇಟು ಯಾವ್ದು ಒರಿಜಿನಲ್ಲು ಅಂತ ಗೊತ್ತಾಗತ್ತೆ. ಆಗ ದತ್ತಣ್ಣಂಗೂ ಅರ್ಥ ಆಗುತ್ತೆ ಅನ್ಸುತ್ತೆ. ಕರೆಕ್ಟ್ ಗೀತಾ, ದತ್ತಣ್ಣನ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಬ, ನಾನು ಹೋದ್ರೆ ರೇಗಾಡ್ತಾನೆ. ಸರಿ, ನಾನು ಈಗಲೇ ಹೋಗ್ಬಿಟ್ಟು ತಗೊಂಬರ್ತೀನಿ. ಪಿಂಕಿ, ದತ್ತಣ್ಣ ಎಲ್ಲೇ? ಅವ್ರಿಲ್ಲ. ಹೊರಗೆ ಹೋಗಿದಾರಾ? ಎಷ್ಟೊತ್ತಾಗತ್ತೆ ಅವ್ರು ಬರೋದು? ನಮ್ಮ ಆಸ್ತಿ ಕಿತ್ಕೊಂಡಾಯ್ತು, ಈಗ ನಮ್ಮ ಸ್ವಾತಂತ್ರ್ಯ ಕಿತ್ಕೋಬೇಕು ಅನ್ಕೊಂಡಿದ್ಯಾ? ನಾವೆಲ್ಲಿಗೆ ಹೋಗ್ತೀವಿ, ಯಾವಾಗ ಬರ್ತೀವಿ, ಏನ್ ಮಾಡ್ತೀವಿ ಎಲ್ಲ ನಿಮ್ಗೆ ವರದಿ ಒಪ್ಪಿಸ್ಬೇಕಾ? ಪಿಂಕಿ, ಸ್ವಲ್ಪ ಸಮಾಧಾನವಾಗಿರು. ಮಾತ್ಗೂ ಸಿಟ್ಟಾಗ್ಬೇಡ. ಈಗ ಆಸ್ತಿ ವಿಷಯದಲ್ಲಿ ಆಗಿರೋ ಮನಸ್ತಾಪಗಳನ್ನ ಸರಿ ಮಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಅದೇಗೆ? ದತ್ತಣ್ಣ ನೋಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಫೇಕ್ ಡಾಕ್ಯುಮೆಂಟ್ಸು. ನಿಜವಾದ ಡಾಕ್ಯುಮೆಂಟ್ಸ್ ನಮಗೆ ಸಿಕ್ಕಿದೆ. ಸಿಕ್ಕಿದ್ರೆ? ಅಲ್ಲ ಕಣೆ, ದತ್ತಣ್ಣನ ಹತ್ರ ಇರೋ ಆಸ್ತಿ ಪತ್ರ ಡೂಪ್ಲಿಕೇಟು ಅಂತ ಅವ್ರಿಗೆ ಗೊತ್ತಾದ್ರೆ ಲಕ್ಕಿ ಅವ್ರ ಮೇಲಿರೋ ಕೋಪ ಅವ್ರಿಗೆ ಕಡಿಮೆ ಆಗುತ್ತಲ್ವಾ? ಸುಮ್ಮನೆ ಈ ಮನಸ್ತಾಪಗಳೆಲ್ಲ ಇರೋದೇ ಇಲ್ಲ ಅವಾಗ. ಒರಿಜಿನಲ್ ಆಸ್ತಿ ಪತ್ರದಲ್ಲಿ ಹೇಗಿದ್ರು ಅವ್ರಿಗೆ ಆಸ್ತಿ ಸಮಪಾಲಾಗೇ ಇದೆ. ಅದನ್ನ ಇಟ್ಕೊಂಡು ಡೂಪ್ಲಿಕೇಟ್ ಆಸ್ತಿ ಪತ್ರನ ಹರಿದಾಕೋಣ. ಆಮೇಲೆ ಈ ಕೆಲಸನ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ ಅಂತ ಕಂಡಿಡ್ದು ಅವ್ರಿಗೆ ಬುದ್ಧಿ ಕಲಿಸಿದ್ರಾಯ್ತು. ಮತ್ತೆ ಅಮ್ಮನ ಬುಡಕ್ಕೆ ಬರುತ್ತಾ ಇದು? ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು. ಏನೇ ಯೋಚನೆ ಮಾಡ್ತಿದ್ಯಾ? ಆ ಥರ ಏನೂ ಇಲ್ಲ. ಅದು ನಿಜವಾಗ್ಲೂ ಹೀಗೆಲ್ಲ ಆಗಿರುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಖಂಡಿತ ಆಗಿರುತ್ತೆ ಕಣೆ.
ಅದಕ್ಕೆ ನಾನು ಕೇಳ್ತಿರೋದು ದತ್ತಣ್ಣ ಎಲ್ಲಿ ಅಂತ. ಲಾಯರ್ ಆಫೀಸ್ಗೆ ಹೋಗಿದ್ದಾರಾ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಯಾಕೆನಾ? ನಮ್ಸಿ ಬೆನ್ನಿಗೆ ಚೂರಿ ಹಾಕಿದ್ದೀರಲ್ಲ, ಫೋರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೆ. ಆ ಆಧಾರದ ಮೇಲೆನೆ ಲಕ್ಕಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸುಮ್ಮನೆ ಬಿಡ್ತಾರೆ ದತ್ತ ಅವ್ರು ಅನ್ಕೊಂಡಿದ್ದೀರಾ ನಿಮ್ಮನ್ನ? ಪಿಂಕಿ, ಅಂಥದ್ದು ಏನೂ ಆಗಿಲ್ಲ ಕಣೆ. ಅದನ್ನೇ ಹೇಳೋದಕ್ಕೆ ನಾನು ದತ್ತಣ್ಣನ ಹುಡುಕ್ತಿರೋದು. ಅವ್ರು ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ? ಇವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಇಷ್ಟೊತ್ತಾಗ್ಲೇ ಕಂಪ್ಲೇಂಟ್ ಕೊಟ್ಟು ಆಗಿರುತ್ತೆ. ಅಲ್ಲ ಕಣೆ, ಮತ್ತೆ ಪೊಲೀಸ್ ಸ್ಟೇಷನು ಕಂಪ್ಲೇಂಟ್ ಅಂತೆಲ್ಲ ಹೋದ್ರೆ ಮೀಡಿಯಾದವರು ಸೇರ್ಕೋತಾರೆ. ಇನ್ನೂ ದೊಡ್ಡ ತಲೆನೋವು ಆಗುತ್ತೆ ಕಣೆ. ಮಾಡಿದ್ದುನ್ನೋ ಮಾರಾಯ. ಆಗ್ಲೇ ಬಿಡು. ಇಲ್ಲ, ಹಾಗಾಗಕ್ಕೆ ನಾನು ಬಿಡಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಪೊಲೀಸ್ ಸ್ಟೇಷನ್ಗೆ. ದತ್ತಣ್ಣ ಕಂಪ್ಲೇಂಟ್ ಕೊಡದೇ ಇರೋ ಹಾಗೆ ತಡೆಯೋದಕ್ಕೆ. ನೀನೀಗ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ಇಷ್ಟೊತ್ತಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ವಾಪಸ್ ಬರ್ತಿರ್ತಾರೆ. ನಾನು ಹಾಗಾಗಕ್ಕೆ ಬಿಡಲ್ಲ ಕಣೆ. ಗೀತಾ ಹೇಳ್ದಾಗೆ ಆಗಿ ಎಲ್ಲ ಅಮ್ಮನ್ ಬುಡಕ್ ಬಂದ್ಬಿಟ್ರೆ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಅಷ್ಟರಲ್ಲಿ ಕಂಪ್ಲೇಂಟ್ ಕೊಟ್ಟು ಲಕ್ಕಿ ಅವ್ರನ್ನ ಟೀಮಿಂದ ಹೊರಗೆ ಹಾಕ್ಬೇಕು. ಆಮೇಲೆ ಏನಾದ್ರೂ ನೋಡ್ಕೋಬಹುದು. ಅಮ್ಮ ಇದ್ದಾರಲ್ಲ, ಏನಾದ್ರೂ ಮಾಡ್ತಾರೆ. ಒಳ್ಳೆ ಅನ್ಸುತ್ತೆ. ಅರವಿಂದ್ ಅವರು. ಹಲೋ ಸರ್. ನಿಮ್ಗೊಂದು ಗುಡ್ ನ್ಯೂಸ್ ಇದೆ ರೀ. ಹೇಳಿ ಸರ್. DYSP ಅವರು ಎನ್ಕ್ವೈರಿನ ಬೇಗ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಇನ್ನೊಂದು 2 ದಿನದಲ್ಲಿ ಬರೋ ಚಾನ್ಸಸ್ ಇದೆ. ರಿಪೋರ್ಟ್ ಕ್ಲೀನ್ ಚಿಟ್ ಅಂತ ಬಂದರೆ ನೀವು ಮ್ಯಾಚ್ ಆಡೋದಕ್ಕೆ ಯಾವ ತೊಂದರೆನೂ ಇರಲ್ಲ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ನನಗಲ್ಲಪ್ಪ, ಬೇಗ ಎನ್ಕ್ವೈರಿ ಮಾಡ್ತಿರೋ DYSP ಅವ್ರಿಗೆ ಹೇಳಬೇಕು. ತಲೆ ಕೆಡಿಸ್ಕೋಬೇಡ್ರಿ, ಕ್ಲೀನ್ ಚಿಟ್ ಸಿಗುತ್ತೆ. ನನಗೂ ಆ ಹೋಪ್ಸ್ ಇದೆ ಸರ್. ಲಕ್ಕಿ, ಒಂದು ವಿಷಯ ಹೇಳ್ತೀನಿ, ರಿಪೋರ್ಟ್ ಏನೋ ನಿಮ್ಮ ಫೇವರ್ ಆಗೇ ಬರುತ್ತೆ. ಮತ್ತೆ ನೀವು ಟೀಮ್ ಸೇರ್ತಾ ಇರೋಂಥ ಸಮಯ ಈಗ. ಈಗಲೇ ಹುಷಾರಾಗಿರ್ಬೇಕಾಗಿರೋದು ನೀವು. ಸರ್ ನಮಸ್ತೆ, ನನ್ನ ಹೆಸರು ದತ್ತಾತ್ರೇಯ ಅಂತ. ನಮಸ್ತೆ, ಹೇಳಿ, ಏನಾಗಬೇಕಿತ್ತು? ಕಂಪ್ಲೇಂಟ್ ಕೊಡಬೇಕಿತ್ತು. ಏನು ಕಂಪ್ಲೇಂಟು? ಸಿವಿಲ್ಲ ಕ್ರಿಮಿನಲ್ಲ? ಕ್ರಿಮಿನಲ್ ಸರ್. ನಮ್ಮ ಮನೆಯವ್ರ ಸಿಗ್ನೇಚರ್ನೆಲ್ಲ ಫೋರ್ಜರಿ ಮಾಡಿ ಆಸ್ತಿನ ಅವನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ದತ್ತಣ್ಣ ಕಂಪ್ಲೇಂಟ್ ಕೊಟ್ರೆ ಲಕ್ಕಿಯವ್ರ ಭವಿಷ್ಯನೇ ಹಾಳಾಗುತ್ತೆ. ದೇವ್ರೆ, ದತ್ತಣ್ಣ ಕಂಪ್ಲೇಂಟ್ ಕೊಡದೇ ಇರೋ ಹಾಗೆ ಮಾಡಪ್ಪ. ಯಾರ್ರೀ ಅಂತ ಕೆಲಸ ಮಾಡಿರೋದು? ಲಕ್ಕಿ, ಲಕ್ಷ್ಮಣ್ ಅಂತ, ನನ್ನ ತಮ್ಮ. ಅಯ್ಯೋ, ನಿಮ್ಮ ತಮ್ಮನೇ ಇಂಥ ಮೋಸ ಮಾಡಿದಾನ? ಸ್ವಂತ ತಮ್ಮ ಅಲ್ಲ ಸರ್, ಚಿಕ್ಕಪ್ಪನ ಮಗ. ನಮ್ದೆಲ್ಲ ಆಸ್ತಿನೂ ಫೋರ್ಜರಿ ಮಾಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಅವ್ನು ಸಖತ್ ಕ್ರಿಮಿನಲ್ ಇರ್ಬೇಕ್ರಿ ಅವನು. ಅದಕ್ಕೆ ಸರ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ. ನೀವು ಅವನ್ನ ಕೋರ್ಟಿಗೆ ಎಳಿಲೇಬೇಕು. ಈಗ ನಿಮ್ಮ ಮೇಲೆ ಯಾವುದೇ ಕಂಪ್ಲೇಂಟು ನ್ಯೂಸ್ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಸರಿ ಸರ್. ಆಯ್ತು, ಒಂದು ಕಂಪ್ಲೇಂಟ್ ಬರೇನಾ ಬಿಡಿ. ಈಗ ನಿಮ್ಮ ಮೇಲೆ ಯಾವುದೇ ಕಂಪ್ಲೇಂಟ್ ನ್ಯೂಸ್ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಗೀತಾ ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲ? ಎಲ್ಲಿ ಹೋದ್ಲು?
ಸರ್ FIR ಆದಮೇಲೆ ಕಂಪ್ಲೇಂಟ್ ವಾಪಸ್ ತಗೊಳಕ್ಕಾಗಲ್ಲ ಅಲ್ವಾ? ನೀವು FIR ಹಾಕೋಕ್ಕಿಂತ ಮುಂಚೆ ಸಾಹೇಬ್ರ ಹತ್ರ ಒಂದ್ಸಲ ಮಾತಾಡ್ಬಿಡಿ ಸರ್. ಅವ್ರ ಹತ್ರ ಏನು ಮಾತಾಡಲಿ ಸರ್? FIR ಹಾಕೋಕ್ಕಿಂತ ಮುಂಚೆ ಸಾಹೇಬ್ರಿಗೆ ಒಂದು ಮಾತು ಹೇಳಬೇಕು ನಾವು. ಒಂದ್ಸಲ FIR ಹಾಕಿದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರೂ ಜೋಶ್ನಲ್ಲಿ ಬರ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ನ ವಾಪಸ್ ತಗೋತಾರೆ. ಒಳ್ಳೆ ರಾಮಾಯಣ ಇದು ನಮಗೆ. ಅದಕ್ಕೆ ಸಾಹೇಬ್ರ ಹತ್ರ ಬಂದು ಒಂದು ಮಾತು ಹೇಳ್ಬಿಟ್ರೆ ನಾನು FIR ರೆಡಿ ಮಾಡ್ತೀನಿ. ನಾನು ಸರಿ ಮಾತಾಡ್ತೀನಿ, ಆದರೆ ನಾನಂತೂ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಸರಿ ಸರಿ, ನಿಮ್ಗೆ ಇಷ್ಟು ಅನ್ಯಾಯ ಆಗಿದೆ ಅಂತಂದ್ಮೇಲೆ ನಾವು FIR ಹಾಕೇ ಹಾಕ್ತೀವಿ. ಯಾವುದಕ್ಕೂ ಸಾಹೇಬ್ರಿಗೆ ಒಂದು ಮಾತು ತಿಳಿಸ್ಬಿಡಿ ಫಾರ್ಮಾಲಿಟೀಸ್ಗೆ. ಸರಿ ಸರ್, ಮಾತಾಡ್ತೀನಿ. ಇವಾಗ ಹೋಗ್ಬೋದಾ ಒಳಗೆ? ಒಳಗಡೆ ಯಾರೋ ಇದ್ದಾರೆ, ಅವ್ರು ಹೋದ್ಮೇಲೆ ನಾನು ಹೇಳ್ತೀನಿ ನಿಮಗೆ. ಒಂದು ಮಾತು ಹೋಗಿ ಸಾಹೇಬ್ರ ಹತ್ರ ಕೇಳ್ಬಿಡಿ. ಸಾಹೇಬ್ರು ಕರೀತಿದ್ದಾರೆ. ಥ್ಯಾಂಕ್ ಯು ಸರ್. ದತ್ತಣ್ಣ, ದತ್ತಣ್ಣ, ದಯವಿಟ್ಟು ಕಂಪ್ಲೇಂಟ್ ಕೊಡಬೇಡಿ. ಯಾಕೆ ಕೊಡಬಾರ್ದು? ನನಗೇನು ಅನ್ಯಾಯ ಆಗಿಲ್ವಾ? ಅನ್ಯಾಯ ಆಗಿದೆ. ಅದೇನಿದೆಯೋ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಕಂಪ್ಲೇಂಟ್ ಅಂತೆಲ್ಲ ಕೊಡಕ್ಕೆ ಹೋಗ್ಬೇಡಿ ಪ್ಲೀಸ್. ನಾನು ಡಿಸೈಡ್ ಮಾಡಾಗಿದೆ, ಕಂಪ್ಲೇಂಟ್ ಕೊಡ್ತೀನಿ. ಆಯ್ತು, ನಾನು ಬೇಡ ಅಂದಿಲ್ಲ, ಆದ್ರೆ ಅದಕ್ಕೆ ಮುಂಚೆ ಒಂದ್ಸತಿ ಕೂತ್ ಮಾತಾಡೋಣ ದತ್ತಣ್ಣ. ನೀವೇ ಈ ಥರ ನಿರ್ಧಾರ ತಗೊಂಡು ಬಂದು ಕಂಪ್ಲೇಂಟ್ ಕೊಟ್ರೆ ಸರಿ ಅಲ್ಲ ಅದು. ದಯವಿಟ್ಟು ನನ್ನ ಮಾತು ಕೇಳಿ. ಮಾತಾಡೋಕ್ಕೆ ಏನು ಉಳಿಸಿದ್ದೀರಾ? ನಾನು ಡಿಸೈಡ್ ಮಾಡಾಗಿದೆ ಅಂದಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ನಾನು ಖಂಡಿತ ಬೇಡ ಅಂತಿಲ್ಲ ದತ್ತಣ್ಣ, ಆದ್ರೆ ಮನೆಯವ್ರ ಜೊತೆ ಒಂದ್ಸತಿ ಮಾತಾಡಿ ಪ್ಲೀಸ್. ಯಾವ ಮನೆಯವರು? ಓ, ನಿಮ್ಮ ಮನೆಯವರಾ? ಅವ್ನು ಮಾಡಿರೋ ಕಂತ್ರಿ ಕೆಲಸಕ್ಕೇನೆ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು. ನಿಮ್ಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಅವ್ರಿಗೆ 2 ಮಾತು ಬೈದ್ಬಿಡಿ ಅಥವಾ ಹೊಡೆದ್ಬಿಡಿ. ನಿಮ್ಗೆ ಹಕ್ಕಿದೆ, ಅಣ್ಣ ನೀವು ಅವ್ರಿಗೆ. ಹೌದಾ? ಸರಿ, ಅವನಿಗೊಂದು ಕೊಡ್ಲಾ ಕಪಾಲಕ್ಕೆ? ಹೊಡಿರಿ ದತ್ತಣ್ಣ ಬೇಕಾದ್ರೆ. ಚಿಕ್ಕವ್ರು ತಪ್ಪು ಮಾಡ್ದಾಗ ದೊಡ್ಡವ್ರು ಹೊಡೆದು ಬುದ್ಧಿ ಹೇಳಬೇಕು. ನೀವು ಅದನ್ನೇ ಮಾಡಿ. ಆದರೆ ಕಂಪ್ಲೇಂಟ್ ಅಂತೆಲ್ಲ ಕೊಟ್ಟರೆ ಸುಮ್ಮನೆ ದೊಡ್ಡ ರಾಧ ಅಂತ ಆಗುತ್ತೆ. ಕೋರ್ಟು ಕಚೇರಿ ಅಂತ ಅಳಿಬೇಕು. ನಿಮಗೂ ತೊಂದರೆ, ನಮಗೂ ತೊಂದರೆ. ಲಕ್ಕಿಯವ್ರ ಕರಿಯರ್ ಕೂಡ ಹಾಳಾಗೋಗುತ್ತೆ. ಓ, ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀರಾ? ನಿಮಗೆ ಅವನ ಕರಿಯರ್ ಬಗ್ಗೆ ಯೋಚನೆ, ನಮ್ಮ ಕರಿಯರ್ ಹಾಳಾದ್ರೂ ಪರವಾಗಿಲ್ಲ ಅಲ್ವಾ? ಇಲ್ಲ ದತ್ತಣ್ಣ, ಯಾರಿಗೂ ಕೆಟ್ಟದಾಗಬಾರ್ದು, ಒಳ್ಳೇದೇ ಆಗಬೇಕು. ಅದಕ್ಕೆ ಹೇಳ್ತಿದ್ದೀನಿ. ಬನ್ರಿ, ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ. ಸಾಹೇಬ್ರ ಹತ್ರ ಮಾತಾಡ್ತೀರೋ ಇಲ್ಲ ಮನೆಗೆ ಹೋಗ್ತೀರಪ್ಪ?